ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸೂಪರ್ವಾಗಿರೋ ಒಂದು ರೆಸಿಪಿನ ತೋರಿಸ್ಕೊಡ್ತೀನಿ. ಏನಂದರೆ ಫಿಶಲ್ಲಿ ಮಾಡುವಂಥ ಒಂದು ರೆಸಿಪಿ, ಸಿಂಗಲ್ ಫಿಶ್ ತವಾ ಫ್ರೈ ಅಂತ. ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆಗಲೇ ಗೊತ್ತಾಗೋದು ನಾನು ಹೇಗೆ ಮಾಡಿದ್ದೀನಿ ಈ ಒಂದು ರೆಸಿಪಿನ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ. ಟೇಸ್ಟಲ್ಲಂತೂ ಸಖತ್ತಾಗಿರುತ್ತೆ. ಕಳೆದೋಗ್ಬಿಡ್ತೀರ ಒಂದ್ಸತಿ ಈ ಥರ ಫಿಶ್ ಫ್ರೈ ಮಾಡ್ಕೊಂಡು ತಿಂದರೆ. ನೀವು ಸಿಂಗಲ್ ಫಿಶಲ್ಲೇ ಮಾಡಬೇಕು ಅಂತ ಏನಿಲ್ಲ, ಕಟ್ ಮಾಡಿರೋ ಫಿಶಲ್ಲ ಈ ಥರ ಮಸಾಲೆನ ಸೇಮ್ ಮಸಾಲೆ ಬಳಸ್ಕೊಂಡು ಮಾಡ್ಬೋದು. ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ, ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಅರ್ಧ ಕೆ.ಜಿಗಿಂತ ಸ್ವಲ್ಪ ಜಾಸ್ತಿ ಇರೋ ಫಿಶ್ನ ತಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವ ಮಸಾಲೆ ಏನಂದರೆ, ಒಂದು 100 ಗ್ರಾಮ್ ಅಷ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಸಣ್ಣ ಈರುಳ್ಳಿ. ಮತ್ತು ಕಪ್ಪು ಮೆಣಸು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಚಿಕ್ಕ ಈರುಳ್ಳಿ ಇಲ್ಲ ಅಂದರೆ ದೊಡ್ಡ ಈರುಳ್ಳಿನ ಕೂಡ ಹಾಕ್ಕೋಬೋದು. 2-3 ಟೇಬಲ್ ಸ್ಪೂನ್ ಆದಷ್ಟು ಕಪ್ಪು ಮೆಣಸು ಹಾಕ್ಕೊತಾ ಇದ್ದೀನಿ. ಮತ್ತು ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲಿ ಇನ್ನೊಂದು ಟೇಬಲ್ ಸ್ಪೂನ್ ಖಾರಕ್ಕೆ ಬೇಕಂದರೆ ಹಾಕ್ಕೊಳ್ಳಿ. ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕ್ಕೊತಾ ಇದ್ದೀನಿ 1/4 ಟೇಬಲ್ ಸ್ಪೂನ್ ಆದಷ್ಟು. ಮತ್ತು ಚಿಕ್ಕ ಉಂಡೆ ನಿಂಬೆಹಣ್ಣು ಗಾತ್ರದ್ದು ಹುಳಿ ಹಾಕ್ಕೊತಾ ಇದ್ದೀನಿ, ಹುಣಸೆ ಹಣ್ಣು, ಕಲ್ಲುಪ್ಪು, ಅರಿಶಿನ ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು. ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ನಾನು ನುಣ್ಣಗೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಹುಣಸೆಹಣ್ಣು ಹುಳಿ ಸಾಕಾಗಿಲ್ಲ ಅಂದರೆ ಬೇಕಲ್ಲ ಲೆಮನ್ ಜ್ಯೂಸನ್ನ ಸ್ವಲ್ಪ ಹಾಕ್ಕೋಬೋದು. ಇನ್ನೂ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಸ್ವಲ್ಪ ಕಡಿಮೆ ಹಾಕಿದ್ದೆ ಅದಕ್ಕೋಸ್ಕರ. ನೋಡಿ, ಇವಾಗ ನಾನು ಎಳ್ಳಿಕಾಯಿ ಜ್ಯೂಸ್ ಹಾಕ್ಕೊತಾ ಇದ್ದೀನಿ. ನಮ್ಮಲ್ಲಿ ಮೂಗೆಳ್ಳಿಕಾಯಿ ಅಂತಾರೆ, ಎಳ್ಳಿಕಾಯಿ ಜ್ಯೂಸ್ ಹಾಕ್ಕೊತಾ ಇದ್ದೀನಿ. ನೀವು ಲೆಮನ್ ಜ್ಯೂಸ್ ಹಾಕ್ಕೋಬೋದು. ಲೆಮನ್ ಜ್ಯೂಸು ಎಳ್ಳಿಕಾಯಿ ಜ್ಯೂಸೆಲ್ಲ ಸೇಮ್ ಹುಳಿ ಇರುತ್ತೆ, ಆದರೆ ನಾನು ಫ್ಲೇವರ್ಫುಲ್ ಆಗಿರುತ್ತೆ ಅಂತ ಎಳ್ಳಿಕಾಯಿ ಜ್ಯೂಸ್ ಹಾಕ್ಕೊತಾ ಇದ್ದೀನಿ. ನಮ್ಮಲ್ಲಿ ಎಳ್ಳಿಕಾಯಿ ಜ್ಯೂಸನ್ನ ಈ ಥರ ಫಿಶ್ಗೆ, ಚಿಕನ್ ಫ್ರೈಗೆ ಎಲ್ಲ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಫಿಶ್ಗೆ ನಾನು ಈ ಥರ ಸವರ್ಕೊಂಡು ನಿಧಾನಕ್ಕೆ ಹಾಕ್ಕೊತಾ ಇದ್ದೀನಿ ಮಸಾಲಾನ. ಯಾವತ್ತೂ ಫಿಶ್ಗೆ ನೀವು ಸವರ್ಬಿಟ್ಟು ಹಾಕೋದೇ ತುಂಬ ಟೇಸ್ಟಾಗಿರೋದು. ನೀವು ಫಿಶ್ಗೆ ಕಲಿಸ್ಬಾರ್ದು. ಫಿಶ್ಗೆಲ್ಲ ಹಾಕಿ ಮಸಾಲವನ್ನು ಕಲಿಸಿದ್ರೆ ಫಿಶ್ಶೂ ಇದಾಗುತ್ತೆ ಮತ್ತು ಚೆನ್ನಾಗಿರಲ್ಲ. ಇನ್ನು ಫಿಶೆಲ್ಲ ಒಂದು ಅರ್ಧ ಗಂಟೆ ಇಟ್ಟ ಮೇಲೆ ಹೇಗೆ ಫ್ರೈ ಮಾಡೋದು ಅಂತ ಹೇಳ್ತೀನಿ. ಈಗ ಫಿಶ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅರ್ಧ ಗಂಟೆ ಆದಮೇಲೆ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಪ್ಯಾನ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಕಬ್ಬಿಣದ ತವಾ. ಚೆನ್ನಾಗಿ ಫಿಶ್ಶು ಅರ್ಧ ಗಂಟೆ ನೆಂದಿದೆ. ತವಾದಲ್ಲಿ ಎಣ್ಣೆ ಕಾಯ್ದಿದೆ. ಇವಾಗ ನಿಧಾನಕ್ಕೆ ಫಿಶ್ನ ಫ್ರೈ ಮಾಡೋಕ್ಕೆ ಹಾಕೋಣ. ಸ್ವಲ್ಪ ನಿಧಾನಕ್ಕೆ ಹಾಕಿ, ಯಾಕಂದರೆ ಸಿಡಿಯುತ್ತೆ ದೊಡ್ಡ ಫಿಶ್ ಆಗಿರೋದ್ರಿಂದ. ನೀವು ಚಿಕ್ಕ ಫಿಶ್ನೂ ಹಾಕ್ಕೋಬೋದು, ಚಿಕ್ಕದಾಗಿ ಕಟ್ ಮಾಡಿ ಕೂಡ ಮಸಾಲ ಹಾಕ್ಕೋಬೋದು. ನಾನು ಒಂದೇ ಫಿಶ್ಗೆ ಹಾಕಿಬಿಟ್ಟಿದ್ದೀನಿ ಮಸಾಲಾನ. ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಈ ಥರ ಫಿಶ್ ಫ್ರೈ ಮಾಡಿಕೊಟ್ರೆ, ಅದಕ್ಕೋಸ್ಕರ. ನೋಡಿ, ಎಣ್ಣೆ ಕಾಯ್ದ ಮೇಲೇ ಯಾವತ್ತು ಫಿಶ್ನ ಈ ಥರ ತವಾದಲ್ಲಿ ಹಾಕಿ ಫ್ರೈ ಮಾಡಬೇಕು. ನೋಡಿ, ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನಿಧಾನಕ್ಕೆ ಈ ಥರ ಸೌಟಲ್ಲಿ ನಿಧಾನಕ್ಕೆ ತಿರುಗಿಸ್ಬೇಕು. ಯಾಕಂದರೆ ನೀವು ಜೋರಾಗಿ ಹಾಕಿದರೆ ತಿರುಗಿಸಿ ಮೈನೆಲ್ಲ ಸಿಡಿಬಿಡುತ್ತೆ ಎಣ್ಣೆ, ಅದಕ್ಕೋಸ್ಕರ ನಿಧಾನಕ್ಕೆ ತಿರುಗಿಸಾಕಿದ್ದೀನಿ. ನೋಡಿ, ಒಂದು ಕಡೆ ಸ್ವಲ್ಪ ಬೆಂದಿದೆ, ಇನ್ನೊಂದು ಕಡೆ ಇನ್ನೊಂದು ಸತಿ ಬೇಯ್ತಾ ಇದೆ. ಮತ್ತು ಮಸಾಲಾನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಆಮೇಲೆ ಅಪ್ಲೈ ಮಾಡೋಣ. ಇವಾಗ ಮುಚ್ಚಳನ ಮುಚ್ಚಿಬಿಟ್ಟು ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡೋಣ. ಸಿಮ್ಮಲ್ಲೇ ಇಟ್ಟು ಮುಚ್ಚಳ ಫ್ರೈ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ, ನೀಟಾಗಿ ಒಳಗೆಲ್ಲ ನೀಟಾಗಿ ಬೆಂದು ಬರುತ್ತೆ. ಇಲ್ಲಿ ನೀವು ಸಿಮ್ಮಲ್ಲಿಟ್ಟು ಫ್ರೈ ಮಾಡಿಲ್ಲ ಅಂದರೆ ಚೆನ್ನಾಗಿ ಬೇಯೋಲ್ಲ. ಬೇಗ ಮೇಲೆ ಮಾತ್ರ ಪದರ ಬೆಂದ್ಬಿಡುತ್ತೆ, ಒಳಪದರ ಬೇಯೋದೇ ಇಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಮಿಕ್ಕಿದ ಮಸಾಲಾನ ಬೌಲಲ್ಲಿ ಉಳಿದ ಮಸಾಲಾನ ಮೇಲೆ ಸವರ್ಬಿಡ್ತಾಯಿದ್ದೀನಿ. ನೋಡಿ, ಆವಾಗ ಸವರಿ ನಾವು ನೀಟಾಗಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಮಸಾಲ ಹಿಡಿಯುತ್ತೆ, ಅದಕ್ಕೋಸ್ಕರ. ಫಿಶ್ಶಿಗೆ ನೀಟಾಗಿ ಸವರ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಕಡೆ ಬೆಂದಿದೆ, ಮತ್ತು ಇನ್ನೊಂದು ಕಡೆ ಮತ್ತೆ ಮಸಾಲ ಸವರಿ ಇನ್ನೊಂದು ಕಡೆನೂ ಬೇಯಿಸ್ಕೊಳ್ಳೋಣ. ಯಾಕಂದರೆ ಜಾಸ್ತಿ ಈರುಳ್ಳಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ, ಅದು ಬೌಲಲ್ಲಿ ಸ್ವಲ್ಪ ತೆಗೆದಿಟ್ಕೊಬೇಕು. ಈ ಥರ ಎರಡೂ ಕಡೆ ಫ್ರೈ ಮಾಡಿದ ಮೇಲೆ ಅಂಟ್ಕೊಂಡ್ಬಿಟ್ರೆ ಮಸಾಲ ತವಾದಲ್ಲಿ, ನಾವು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಸಾಲ ಸವರ್ಬಿಟ್ಟು ಎರಡೂ ಕಡೆ ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡೋಣ. ನೋಡಿ, ಕರ್ಬೇವಿನ ಸೊಪ್ಪು ಫ್ಲೇವರ್ಗೆ ಇಟ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಈ ಥರ ಇಟ್ಟು ಫ್ರೈ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳುತ್ತೆ. ಕರ್ಬೇವಿನ ಸೊಪ್ಪಿನ ಫ್ಲೇವರು ಮಸಾಲ ಎಲ್ಲ ಸೇರಿ ತುಂಬ ಸಖತ್ತಾಗಿರೋ ಒಂದು ಫಿಶ್ ಫ್ರೈ ನಿಮಗೆ ಸಿಗುತ್ತೆ. ನೋಡಿ, ಕರ್ಬೇವಿನ ಸೊಪ್ಪು ಇಟ್ಬಿಟ್ಟು ಮತ್ತೆ ತಿರುಗಿಸಾಕ್ಕೊತಾ ಇದ್ದೀನಿ ನಾನು. ನೋಡಿ, ತಿರುಗಿಸಾಕಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ತಿಂದು ನೋಡಿದ್ರೆ ಈ ಮಸಾಲೆಗೂ ಈ ಫ್ರೈಗೂ ಕಳೆದೋಗ್ಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಮಸಾಲ ಫಿಶ್ ಫ್ರೈ, ತವಾ ಫ್ರೈ.
ಸಿಂಗಲ್ ಫಿಶಲ್ಲಿ ಮಾಡಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಕಟ್ ಮಾಡಿಬಿಟ್ಟು ಮತ್ತು ಚಿಕ್ಕ ಚಿಕ್ಕ ಫಿಶ್ಗಳಿಗೂ ಸಹ ಇದೇ ಥರ ಮಸಾಲ ಹಾಕಿ ಫ್ರೈ ಮಾಡಿದರೆ ಸಖತ್ತಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಫಿಶ್ ಫ್ರೈನ ನಾವು ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸರ್ವಿಂಗ್ ಪ್ಲೇಟಲ್ಲಿ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ. ನೋಡಿ ಸಖತ್ತಾಗಿರೋ ಸಿಂಗಲ್ ಫಿಶ್ ತವಾ ಫ್ರೈ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡಲು ಸಿದ್ಧ ಆಗಿದೆ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಸಾಂಬಾರ್ ಜೊತೆಗೆ ರಸಮ್ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಫಿಶ್ ಫ್ರೈ ಹಾಗೇನೂ ತಿಂದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೋಡಿದವರೆಲ್ಲರೂ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ಏನೇ ನಿಮಗೆ ರೆಸಿಪೀಸಲ್ಲಿ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಇಷ್ಟವಾದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು ಫ್ರೆಂಡ್ಸ್. ಟಾಟಾ, ಬಾಯ್.